2025-26ನೇ ಸಾಲಿನ ಪದವಿ ಪ್ರವೇಶದ ಅಭಿಯಾನವನ್ನು ಮಾಡಿದ್ವಿ. ಇವತ್ತು ನಾವು ಮದುವೆ ಆಗಿನೂ ಕಾಲೇಜಿಗೆ ಬರ್ತಾ ಇದ್ದೀವಿ. ಅದಕ್ಕೆ ಕಾರಣ ಅಂದರೆ ನಮ್ಮ ಟೀಚರ್ಸ್. ಪ್ರೈವೇಟ್ ಕಾಲೇಜಸ್ ನಮ್ಮ ಫ್ರೆಂಡ್ಸ್ ಓದ್ತಿರೋರು ಕೂಡ ನಮ್ಮಿಂದನೇ ನೋಟ್ಸ್ ಇಸ್ಕೊಂಡು ಎಕ್ಸಾಮ್ಸ್ಗೆ ಪ್ರೈವೇಟ್ 100% ಎಫರ್ಟ್ಸ್ ಇದೆ, ನಮ್ಮ ಟೀಚರ್ಸ್ 200% ಎಫರ್ಟ್ಸ್ ಇರುತ್ತೆ. ನಮ್ಮನ್ನು ಮೋಟಿವೇಟ್ ಮಾಡಿ ನಮಗೆ ತುಂಬ ಸಪೋರ್ಟಿವ್ ಆಗಿ ಇಲ್ಲಿದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದೊಡ್ಡಬಳ್ಳಾಪುರ. ಇದು ವುಮೆನ್ಸ್ಗೆ ಅಂದರೆ ಹೆಣ್ಮಕ್ಳಿಗಂತಲೇ ಲೊಕೇಟ್ ಆಗಿರೋ ಕಾಲೇಜ್ ಅಂತಲೇ ಹೇಳ್ಬೋದು. ದೊಡ್ಡಬಳ್ಳಾಪುರದಲ್ಲಿ ಬೇರೆ ಯಾವುದೇ ಕಾಲೇಜ್ಗೆ ಹೋಲಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ಬೆಟರ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಅದರಲ್ಲೇ ಎಕ್ಸ್ಪೆಷಲಿ ಮದುವೆ ಆಗಿರೋರಿಗೆ ತುಂಬ ಒಳ್ಳೆ ಕಾಲೇಜ್ ಅಂತಲೇ ಹೇಳ್ಬೋದು. ಇವನ್ ನಾನು ಕೂಡ ಮದುವೆ ಆಗಿ 5 years ಆದಮೇಲೆ ಬಂದು ಕಾಲೇಜ್ಗೆ ಅಡ್ಮಿಷನ್ ಆಗಿ ಒಳ್ಳೆ ರಿಸಲ್ಟ್ ತೊಗೊಂಡು 100% ರಿಸಲ್ಟ್ ತೊಗೊಂಡಿದ್ದೀನಿ. ನಮ್ಮ ಕಾಲೇಜು ಇನ್ನೂ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ, ಇನ್ನೂ ಸಪೋರ್ಟಿವ್ ಬರಬೇಕು. ಇನ್ನು 120 ಮೆಂಬರ್ಸ್ ಅಷ್ಟೇ ಇರೋದು. ಅದರಿಂದ ಇನ್ನೂ ಚೆನ್ನಾಗಿ ಸ್ಟೂಡೆಂಟ್ಸ್ ಬಂದು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿ ಇನ್ನಷ್ಟು ನಮ್ಮ ಕಾಲೇಜ್ನ ಎತ್ತರಕ್ಕೆ ಬೆಳೆಸ್ಬೇಕಂತ ನಾನು ಕೇಳ್ಕೊತೀನಿ. ಓದೋದಲ್ಲದೆ ಬೇರೆ ಆ್ಯಕ್ಟಿವಿಟೀಸಲ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ ಎಲ್ಲರೂ. ಮತ್ತು ಇವಾಗ ನಾವು 120 ಜನ ವಿದ್ಯಾರ್ಥಿನಿಯರಿದ್ದೀವಿ. ನಮಗೆ ಕಾಲೇಜ್ ಬಿಲ್ಡಿಂಗ್ ಒಂದು ಬಿಟ್ಟರೆ ಇನ್ನೆಲ್ಲ ಫೆಸಿಲಿಟೀಸು ಚೆನ್ನಾಗಿದ್ದಾವೆ. ಮತ್ತು ಯೋಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದಾರೆ. ಸ್ಪೋರ್ಟ್ಸಿಗೆ ಮತ್ತು ಎಜುಕೇಷನಿಗೆ ಆದ್ಯತೆ ಜಾಸ್ತಿ ಇರುತ್ತೆ. ಯಾವುದೇ ಹೆಣ್ಮಗು ಆದರೂ ಅದಕ್ಕೆ ಇರುವಂತಹ ಪ್ರತಿಭೆನ ಕಾಲೇಜಿನಲ್ಲಿ ಮೊದಲು ಗುರುತಿಸ್ತಾರೆ. ನಾನು ಫೈನಲ್ ಇಯರ್ಗೆ ಹೋಗ್ತಿದ್ದೀನಿ. ಇಲ್ಲಿ ಟೀಚಿಂಗ್ ಅಂತ ಬಂದರೆ ಎಲ್ಲ ಟೀಚರ್ಸು ಚೆನ್ನಾಗೇ ಪಾಠ ಮಾಡ್ತಿದ್ದಾರೆ. ಮತ್ತು ಇನ್ನು ಪಾಠದ ಜೊತೆ ಅವರು ನಮಗೆ ಯಾವ ಥರ ಒಂದು ಫ್ರೆಂಡ್ಲಿಯಾಗಿ ಎಲ್ಲ ನಾವು ಏನೇ ಕೇಳಲಿ ಅವರು ಇಲ್ಲ ಅಂತ ಹೇಳಲ್ಲ. ಅವ್ರು ಫ್ರೀ ಇಲ್ದಿರೋ ಟೈಮಲ್ಲಿ ಕೂಡ ನಾವೇನಾದರೂ ಕ್ವಶನ್ಸ್ ಇದ್ರು ನಮಗೆ ಬೇಕು, ಇದು ಅರ್ಥ ಆಗ್ತಿಲ್ಲ ಅಂತಂದರೆ ಸಪ್ರೇಟಾಗಿ ಬೇಕಾದರೆ ಕಳಿಸಿ ಅವ್ರಿಗೆ ನಮಗೆ ಯಾವ್ಯಾವ ಡೌಟ್ಸ್ ಇದೆ ಅದನ್ನೆಲ್ಲ ಇದು ಮಾಡ್ತಾರೆ. ಮತ್ತು ಪಾಠ ಮಾಡೋವಾಗೂ ಅಷ್ಟೇ ಎಲ್ಲ ಪ್ರಾಜೆಕ್ಟ್ ಯೂಸ್ ಮಾಡಿಕೊಂಡೆ ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಗೆ ಅರ್ಥ ಆಗೋ ಥರನೇ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ ನಾವು ಮದುವೆ ಆಗಿನೂ ಕಾಲೇಜಿಗೆ ಬರ್ತಾ ಇದ್ದೀವಿ. ಅದಕ್ಕೆ ಕಾರಣ ಅಂದರೆ ನಮ್ಮ ಟೀಚರ್ಸೇ. ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ನಾವು ಹಿಂಗೆಲ್ಲ ಬಂದು ಕಾಲೇಜಲ್ಲಿ ಪಾಠ ಕೇಳೋಕ್ಕಾಗಲ್ಲ. ಎಲ್ಲ ರೀತಿಯೂ ಇದರಲ್ಲಿನೂ ನಮಗೆ ಅವರು ತುಂಬ ಹೆಲ್ಪ್ ಆಗಿದ್ದಾರೆ. ಅದಕ್ಕೆ ಟೀಚಿಂಗಲ್ಲಿ ಎಲ್ಲ ಇದರಲ್ಲಿನೂ ಅವ್ರು ನಮ್ಗೆ ಫುಲ್ ಸಪೋರ್ಟ್ ಆಗಿದೆ. ನಾನು ರಕ್ಷಿತಾ ಅನ್ಕೊಂತ ಇಲ್ಲಿ ಬೇರೆ ಪ್ರೈವೇಟ್ ಕಾಲೇಜಸ್ಗೆ ಕಂಪೇರ್ ಮಾಡಿದ್ರೆ ಈ ಗೌರ್ಮೆಂಟ್ ಕಾಲೇಜು ತುಂಬ ಅನುಕೂಲ ಆಗಿರುತ್ತೆ. ಮತ್ತು ಅದರಲ್ಲಿ ಬೇರೆ ಪ್ರೈವೇಟ್ ಕಾಲೇಜಸಲ್ಲಿ ಸ್ಟಾರ್ಟಿಂಗ್ ಹೇಳ್ತಾರೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನಾವು ಸೆಮಿನಾರ್ಸ್ ಮಾಡ್ತೀವಿ, ಸ್ಟೂಡೆಂಟ್ಸ್ ಇಂಡಿವಿಜುವಲಾಗಿ ಫೋಕಸ್ ಮಾಡ್ತೀವಿ ಅಂತ. ಬಟ್ ಈ ಕಾಲೇಜಲ್ಲಿ ಕ್ವಾಲಿಟಿ ಆರ್ ಕ್ವಾಂಟಿಟಿನ ನೋಡ್ತಾರೆ. ಪ್ರತಿಯೊಬ್ಬ ಸ್ಟೂಡೆಂಟ್ನ ಕೂಡ ಫೋಕಸ್ ಮಾಡಿ ಅವ್ರನ್ನ ಇಂಪ್ರೂವ್ ಮಾಡೋದಕ್ಕೆ ನೋಡ್ತಾರೆ. ಸೆಮಿನಾರಲ್ಲಾಗಿರ್ಬೋದು, ನೋಟ್ಸಲ್ಲಾಗಿರ್ಬೋದು. ಟೀಚಿಂಗ್ ಅಂತ ಬಂದರೆ ಯಾವುದೇ ಲಾಕ್ ಇರಲ್ಲ, ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ. ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಕೂಡ ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಸೆಮಿನಾರ್ ಅಂತಂದರೆ ಎಲ್ರಿಗೂ ಸ್ಟೇಜ್ ಫಿಯರ್ ಹೋಗೋ ಥರ ಕರೆದು ಕ್ಲಾಸಸ್ ಮಾಡಿಸೋದು, ಕಡಿಮೆ ಸ್ಟ್ರೆಂತ್ ಇದ್ದಾಗೂ ಕೂಡ ಕ್ಲಾಸ್ ಮಾಡಿಸ್ರಿ ಅಂತ ಮಾಡೋದು, ಆ ಥರ ಹೆಲ್ಪ್ ಆಗುತ್ತೆ. ಪ್ರೈವೇಟ್ ಕಾಲೇಜಸ್ ನಮ್ಮ ಫ್ರೆಂಡ್ಸ್ ಓದ್ತಿರೋರು ಕೂಡ ನಮ್ಮಿಂದನೇ ನೋಟ್ಸ್ ಇಸ್ಕೊಂಡು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ. ವರ್ಕಿಂಗ್ ಡೇಸ್ ಆಲ್ಮೋಸ್ಟ್ ಆಗ್ತಾ ಬಂತು, ಇನ್ನೂ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂತಲೂ ನಮ್ಮ ಹತ್ರ ಹೇಳ್ಕೊಂಡು ನಮ್ಮ ನೋಟ್ಸ್ ಇಸ್ಕೊಂಡು ಕೂಡ ಪ್ರಿಪೇರ್ ಆಗಿರೋವಂಥವ್ರು ಇದ್ದಾರೆ. My name is Nagavi. I am from third BCom. ಎಕ್ಸಾಮು ಮತ್ತು ಆ ಥರ ಎಲ್ಲ ಬಂದಾಗ ನಮ್ಮ ಟೀಚರ್ಸ್ದು ನಮ್ಮದು 100% ಎಫರ್ಟ್ಸ್ ಇದೆ, ನಮ್ಮ ಟೀಚರ್ಸ್ದು 200% ಎಫರ್ಟ್ಸ್ ಇರುತ್ತೆ ನಮ್ಮ ಮೇಲೆ. ಅವರು ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಎಂಡ್ ಗಂಟೆ ಅವ್ರ ಸಿಲೆಬಸ್ ಫೋಕಸ್ ಮಾಡಿ ಪ್ರತಿಯೊಂದರಲ್ಲೂ ಫೋಕಸ್ ಮಾಡಿ ನಮಗೆ ಕ್ವಶನ್ ಪೇಪರ್ಸ್ ರೆಫರ್ಸ್ ಮಾಡಿಸಿ, ಫುಲ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ ಎಲ್ಲ ರೆಫರ್ಸ್ ಮಾಡಿಸಿ, ಅದರಲ್ಲಿರೋ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ರೆಫರ್ಸ್ ಮಾಡಿಸಿ ನಮಗೆ ಫುಲ್ ಪ್ರಾಕ್ಟೀಸ್ ಮಾಡಿಸಿ ಪ್ರತಿಯೊಂದರಲ್ಲೂ ನಮಗೆ ಫುಲ್ ಸಪೋರ್ಟಿವ್ ಆಗೇ ಇರ್ತಾರೆ. ಮತ್ತು ಯಾವುದಾದ್ರೂ ಬ್ಯಾಕ್ ಕ್ವಶನ್ ಪೇಪರ್ಸ್ ಇದ್ದರೆ ಅದನ್ನೇ ಫುಲ್ಲು ರೆಫರ್ಸ್ ಮಾಡಿಸಿ ನಮಗೆ ಫುಲ್ಲು ಸಪೋರ್ಟಿವ್ ಆಗಿರ್ತಾರೆ. ವರ್ಕಿಂಗ್ ಡೇಸ್ ಆದ್ರೂ ಸಹ ಸಿಲೆಬಸ್ ಏನಾದರೂ ಬ್ಯಾಕ್ ಇದ್ದರೆ ಅವರು ನಮ್ಮನ್ನ ಕರೆಸ್ಕೊಂಡು ಫುಲ್ ಸಿಲೆಬಸ್ ಮುಗಿಸೋವರೆಗೂ ನಮ್ಮ ಟೀಚರ್ಸ್ ಬಿಡೋಲ್ಲ. ಮುಗಿಸಿ ನಮಗೆ 100% ನಮ್ಮನ್ನು ಫುಲ್ ಪ್ರಿಪೇರ್ ಮಾಡಿನೇ ನಮ್ಮನ್ನು ಎಕ್ಸಾಮಿಗೆ ಕಳಿಸ್ಕೊಡೋದು. ನಾವು ಮತ್ತೆ ಯಾವ ಟೈಮಲ್ಲಾದರೂ ಸಹ ನಾವು ಡೌಟ್ಸ್ ಏನಾದರೂ ಕೇಳೋಕ್ಕೋದ್ರೆ ಅವರು 100% ನಮಗೆ ಫುಲ್ ಅರ್ಥ ಆಗೋವರೆಗೂ ಹೇಳ್ಕೊಂಡು ಕೊಟ್ಟು ಚೆನ್ನಾಗಿ ನಮಗೆ ಹೇಳ್ಕೊಂಡು ಕೊಡ್ತಾರೆ. ಎಕ್ಸಾಮ್ ಟೈಮಲ್ಲಿ 100%ಗಿಂತ 200% ಸಪೋರ್ಟ್ ನಮ್ಮ ಟೀಚರ್ಸ್ ಇದ್ದೇ ಇರುತ್ತೆ ನಮಗೆ ಅಂತ ಹೇಳ್ತೀವಿ. ಕವಿತಾ ಫೈನಲ್ ಇಯರ್ BCom ಓದ್ತಾ ಇದ್ದೀವಿ. ಎಜುಕೇಷನ್ ಅಂತ ಬಿಟ್ಟು ನಮ್ಮ ಕಾಲೇಜಲ್ಲಿ ತುಂಬ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಇವಾಗ ರೀಸೆಂಟಾಗಿ ಅಷ್ಟೇ ಸಿಂಗಿಂಗ್ ಕಾಂಪಿಟೇಷನು, ರಂಗೋಲಿ ಕಾಂಪಿಟೇಷನು, ಕುಕಿಂಗ್ ವಿತೌಟ್ ಫೈರು ಮತ್ತು ಕಾಲೇಜ್ ಲೆವೆಲ್ದು ಕೂಡ ಕಾಂಪಿಟೇಷನ್ಸ್ ನಮಗೆ ತುಂಬ ನಡೀತಾ ಇರುತ್ತೆ. ಅದರಲ್ಲಿ ವಿನ್ ಆದವ್ರಿಗೆ ಕಾಲೇಜ್ ಆ್ಯನ್ಯುವಲ್ ಡೇಗೆ ಪ್ರೈಸಸ್ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಾವೇನಾದರೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೂ ಕೂಡ
ಒಬ್ಬೊಬ್ಬರೇ ಟೀಚರ್ ಇಂಡಿವಿಜುವಲ್ ಆಗಿ ಬಂದು ನೀನು ಮಾಡ್ತೀಯಾ ಎದ್ದೋಳು ನಿನ್ನಿಂದ ಆಗುತ್ತೆ ಅಂತ ನಮ್ಮನ್ನ ಮೋಟಿವೇಟ್ ಮಾಡಿ ನಮಗೆ ತುಂಬ ಸಪೋರ್ಟಿವ್ ಆಗಿ ಇಲ್ಲಿ ನಮಗೆ ಕಲ್ಚರಲ್ ಆಕ್ಟಿವಿಟೀಸು ಸ್ಪೋರ್ಟ್ಸ್ ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ. 2025-26ನೇ ಸಾಲಿನ ಪದವಿ ಪ್ರವೇಶದ ಅಭಿಯಾನವನ್ನು ಮಾಡಿದ್ದೀವಿ. ಇವತ್ತು ನಾವು ಇಲ್ಲಿ ನಮ್ಮಲ್ಲಿ ಮಹಿಳಾ ಪದವಿ ಕಾಲೇಜಿನಲ್ಲಿ ಸುಮಾರು 120 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಿದ್ದಾರೆ. BA ಮತ್ತು BCom ಮತ್ತು BCAಲಿ 25-26ನೇ ಸಾಲಿನಲ್ಲಿ ಹೆಚ್ಚು ಪ್ರವೇಶಾತಿ ಆಗಬೇಕು ಅನ್ನೋದು ನಮ್ಮ ಇಲಾಖೆಯ ಅಧಿಕಾರಿಗಳ ಸ್ಪಷ್ಟ ನಿರ್ದೇಶನ. ಆ ಮೇರೆಗೆ ನಾವೆಲ್ಲ PU ಕಾಲೇಜುಗಳನ್ನು ಮತ್ತು ದೊಡ್ಡಬಳ್ಳಾಪುರದ ಗ್ರಾಮಾಂತರ ಪ್ರದೇಶವನ್ನು ಮತ್ತು ನಗರ ಪ್ರದೇಶವನ್ನು ವಿದ್ಯಾರ್ಥಿಗಳು ಜಾಗೃತಿ ಅಭಿಯಾನ ಜೊತೆಗೆ ಇದನ್ನು ಪ್ರವೇಶಾತಿ ಅಭಿಯಾನ ಅನ್ನೋದನ್ನು ಮಾಡ್ಕೊಂಡಿದ್ದೀವಿ. ಇದರ ಉದ್ದೇಶ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಕಾಲೇಜನ್ನು ಹೆಣ್ಣು ಮಕ್ಕಳು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಮತ್ತು ಇಲ್ಲಿ ಇರೋ ಎಲ್ಲ ಸೌಲಭ್ಯಗಳನ್ನು ಹೆಣ್ಣು ಮಕ್ಕಳಿಗೆ, ಗ್ರಾಮೀಣ ಹೆಣ್ಣು ಮಕ್ಕಳಿಗೆ, ನಮ್ಮ ಉದ್ದೇಶ ಗ್ರಾಮೀಣ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಒಂದು ಪ್ರವೇಶಾತಿ ಅಭಿಯಾನವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಪ್ರವೇಶಾತಿ ಅಭಿಯಾನದ ಸಂಯೋಜಕರ ನೇತೃತ್ವದಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಬೆಳಗ್ಗೆ 8 ಗಂಟೆಗೆ ಇಲ್ಲೆಲ್ಲ ಸೇರಿ ನಾವು ನಗರದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ಬಸ್ ಸ್ಟ್ಯಾಂಡು ಮತ್ತು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸಿದ್ವಿ. ದೊಡ್ಡಬಳ್ಳಾಪುರ ನಗರದಲ್ಲಿ ಮಹಿಳಾ ಪದವಿ ಕಾಲೇಜ್ ಇದೆ. ಈ ಮಹಿಳಾ ಕಾಲೇಜು ನಗರದಲ್ಲಿರ್ತಕ್ಕಂತಹ ಖಾಸಗಿ ಪದವಿ ಕಾಲೇಜುಗಳಿಗಿಂತ ಉತ್ತಮವಾದಂತಹ ಅಧ್ಯಾಪಕ ವರ್ಗ ಮತ್ತು ಸೌಲಭ್ಯಗಳಿವೆ. ಸೊ ಹಾಗಾಗಿ ಇಲ್ಲಿ ಪ್ರವೇಶಾತಿಯನ್ನು ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾಲೇಜಿನ ಪ್ರವೇಶಾತಿ ಅಭಿಯಾನವನ್ನು ಕೈಗೊಂಡಿದ್ದೀವಿ ಈ ದಿನ. ಸೊ ಹಾಗಾಗಿ ಮುಂದೆ ನಿಮ್ಮಲ್ಲಿ ಯಾರಾದರೂ PUC ಪಾಸ್ ಆಗಿರೋ ಹೆಣ್ಣು ಮಕ್ಕಳಿದ್ದರೆ ನಮ್ಮ ಕಾಲೇಜ್ಗೆ ಅಡ್ಮಿಷನ್ನ ಮಾಡ್ಬೋದು. ಅಡ್ಮಿಷನ್ ಸಂಚಾಲಕರು ಹೆಲ್ಪ್ ಡೆಸ್ಕ್ನಲ್ಲಿ 24/7 ನಿಮಗೆ ಸಿಗ್ತಾರೆ. ಅವರ ನಂಬರಿಗೆ ಕರೆ ಮಾಡಿದ್ರೆ ಎಲ್ಲ ಪ್ರೋಸೆಸ್ಸು ಅವರು ಮಾಡಿ ಕೊಡ್ತಾರೆ. ದಯವಿಟ್ಟು ಜನರು ಕೂಡ ಈ ಹೆಣ್ಣು ಮಕ್ಕಳ ಕಾಲೇಜನ್ನು ಬಳಸ್ಕೊಳ್ಳಿ. ಸರ್ಕಾರ ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿರುವಾಗ ಹೆಣ್ಣು ಮಕ್ಕಳು ಕಲಿತು ಉನ್ನತ ಶಿಕ್ಷಣವನ್ನು ಉಚಿತವಾಗಿ ಪಡೀಲಿ ಅನ್ನೋ ಉದ್ದೇಶ ನಮ್ಮದಾಗಿರುತ್ತೆ. ಎಲ್ರಿಗೂ ನಮಸ್ಕಾರ.